ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಲಾ ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿದೆ, ಅವರ ಗುಣ ಸ್ವಭಾವಗಳೇನು, ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು, ಅವರು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ, ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ, ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ, ಅದಕ್ಕೆ ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೋಡಿ. ಈ ಮಾಹಿತಿ ನಿಜಕ್ಕೂ ತುಲಾ ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ತುಲಾ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ತುಲಾ ರಾಶಿಯವರ ಗುಣಲಕ್ಷಣಗಳು ಯಾವುವೆಂದರೆ, ಸ್ನೇಹಿತರು ಮತ್ತು ಕುಟುಂಬದಿಂದ ಸುತ್ತುವರೆದಿರುವುದನ್ನು ತುಲಾ ರಾಶಿಯವರು ಆನಂದಿಸುತ್ತಾರೆ ಮತ್ತು ಅವರು ಆಗಾಗ್ಗೆ ಹೊಸ ಸಾಮಾಜಿಕ ಸಂಪರ್ಕಗಳನ್ನು ಹುಡುಕುತ್ತಾರೆ. ಸಮತೋಲನ ಮಾಪಕದಿಂದ ಪ್ರತಿನಿಧಿಸಲ್ಪಟ್ಟ ತುಲಾ ರಾಶಿಯವರು ನ್ಯಾಯ ಮತ್ತು ನ್ಯಾಯದ ಬಲವಾದ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಅವರು ಇತರರನ್ನ ಸಮಾನತೆ ಮತ್ತು ಪ್ರಾಮಾಣಿಕತೆಯಿಂದ ನಡೆಸಿಕೊಳ್ಳುವುದರಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ಅವರು ತಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾರೆ. ತುಲಾ ರಾಶಿಯವರು ಆಕರ್ಷಕ ಮತ್ತು ರಾಜತಾಂತ್ರಿಕ ನಡವಳಿಕೆಯನ್ನು ಹೊಂದಿರುತ್ತಾರೆ. ಇದು ಅವರನ್ನು ಸಾಮಾಜಿಕ ಸನ್ನಿವೇಶಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಪ್ರವೀಣರನ್ನಾಗಿ ಮಾಡುತ್ತದೆ. ಸಂಘರ್ಷಗಳನ್ನು ಮಧ್ಯಸ್ಥಿಕೆ ವಹಿಸುವ ಮತ್ತು ಸವಾಲಿನ ಸಂದರ್ಭಗಳಲ್ಲಿ ರಾಜಿ ಕಂಡುಕೊಳ್ಳುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತುಲಾ ರಾಶಿಯವರು ಬೌದ್ಧಿಕವಾಗಿ ಕುತೂಹಲಕಾರಿ ವ್ಯಕ್ತಿಗಳು. ಅವರು ನಿರಂತರವಾಗಿ ಜ್ಞಾನ ಮತ್ತು ಹೊಸ ಅನುಭವಗಳನ್ನು ಹುಡುಕುತ್ತಿರುತ್ತಾರೆ. ಅವರು ತಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ತೀವ್ರ ಆಸಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರನ್ನು ಹೆಚ್ಚಾಗಿ ಒಳನೋಟವುಳ್ಳ ಮತ್ತು ತೊಡಗಿಸಿಕೊಳ್ಳುವ ಸಂಭಾಷಣಾವಾದಿಗಳಾಗಿ ನೋಡಲಾಗುತ್ತದೆ. ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ತುಲಾ ರಾಶಿಯವರು ವ್ಯಾಪಾರದಲ್ಲಿ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿಯಂತಹ ಸರಕುಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಅವರು ದ್ರವ್ಯ, ಸುಗಂಧ ದ್ರವ್ಯ ಮತ್ತು ಇತರ ಐಷಾರಾಮಿ ವಸ್ತುಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿಯೂ ಯಶಸ್ಸನ್ನು ಕಾಣಬಹುದು. ಸಾರ್ವಜನಿಕ ಸಂಪರ್ಕ, ಕಾರ್ಯಕ್ರಮ ನಿರ್ವಹಣೆ, ಮಾರಾಟ ಅಥವಾ ಗ್ರಾಹಕ ಸೇವೆ ಪ್ರಮುಖ ಅಂಶಗಳಾಗಿರುವಂತಹ ಉದ್ಯಮಗಳನ್ನು ಸಹ ಅವರು ಪರಿಗಣಿಸಬಹುದು. ಇನ್ನು ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ತುಲಾ ರಾಶಿಯವರು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು, ಕಾರ್ಯಕ್ರಮ ವ್ಯವಸ್ಥಾಪಕರು, ಮಾರಾಟ ತಜ್ಞರು, ಟಾಕ್ ಶೋ ನಿರೂಪಕರು, ಗ್ರಾಹಕ ಸೇವಾ ಪ್ರತಿನಿಧಿಗಳು, ನಿರ್ವಹಣಾ ಸಲಹೆಗಾರರು ಮತ್ತು ಸಂಪರ್ಕಾಧಿಕಾರಿಗಳಂತಹ ಪಾತ್ರಗಳಿಗೆ ಸೂಕ್ತರು. ಪರಿಣಾಮಕಾರಿಯಾಗಿ ಸಹಕರಿಸುವ ಮತ್ತು ಕೆಲಸದ ಸ್ಥಳದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಅವರ ಸಾಮರ್ಥ್ಯವು ಅವರನ್ನು ಅಮೂಲ್ಯ ತಂಡದ ಸದಸ್ಯನನ್ನಾಗಿ ಮಾಡುತ್ತದೆ. ಇನ್ನು ತುಲಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂತ ನೋಡೋದಾದರೆ, ಸಮತೋಲನದ ಬಲವಾದ ಪ್ರಜ್ಞೆಯ ಹೊರತಾಗಿಯೂ ಪ್ರಮುಖ ಹಣಕಾಸಿನ ವಿಷಯಗಳಿಗೆ ಬಂದಾಗ ಅವರು ನಿರ್ಣಯವಿಲ್ಲದೆ ಹೋರಾಡಬಹುದು. ಹಣದ ಬಗ್ಗೆ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅವರು ಅತಿಯಾಗಿ ಒತ್ತಡ ಮತ್ತು ಗೊಂದಲಕ್ಕೊಳಗಾಗುವುದು ಅಸಾಮಾನ್ಯವೇನಲ್ಲ. ಇದು ಅವರ ಹಣಕಾಸು ನಿರ್ವಹಣೆಯಲ್ಲಿ ಅಸ್ಥಿರತೆಗೆ ಕಾರಣವಾಗಬಹುದು. ಇನ್ನು ಹಿರಿಯರೊಂದಿಗೆ ತುಲಾ ರಾಶಿಯವರ ವರ್ತನೆ ನೋಡೋದಾದರೆ, ತುಲಾ ರಾಶಿಯವರು ಪೋಷಕರು ಅಥವಾ ಅಜ್ಜಿಯರಂತಹ ಹಿರಿಯರೊಂದಿಗಿನ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸಾಮರಸ್ಯದ ಸಹಜ ಪ್ರಜ್ಞೆಯನ್ನು ತರುತ್ತಾರೆ. ಅವರು ಗೌರವಯುತ ಮತ್ತು ಬೆಂಬಲ ನೀಡುವ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾರೆ. ಹಾಗಾಗಿ ಕುಟುಂಬದೊಳಗೆ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ. ಕಿರಿಯರೊಂದಿಗೆ ತುಲಾ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ತಮ್ಮಂದಿರು ಅಥವಾ ಮಕ್ಕಳೊಂದಿಗಿನ ಅವರ ಸಂವಹನದಲ್ಲಿ ಅವರು ಪರಿಪೂರ್ಣ ಒಡ ಹುಟ್ಟಿದವರ ಅಥವಾ ಮಗುವಿನ ಪಾತ್ರವನ್ನು ಸಾಕಾರಗೊಳಿಸುತ್ತಾರೆ. ಅವರ ಕಾಳಜಿಯುಳ್ಳ ಮತ್ತು ಬೆಂಬಲ ನೀಡುವ ಸ್ವಭಾವವು ಅವರನ್ನು ಕುಟುಂಬದ ಕ್ರಿಯಾತ್ಮಕತೆಯಲ್ಲಿ ಅಮೂಲ್ಯವಾದ ಉಪಸ್ಥಿತಿಯನ್ನಾಗಿ ಮಾಡುತ್ತದೆ. ಸಂಘರ್ಷಗಳು ಉಂಟಾದಾಗ ಮಧ್ಯವರ್ತಿ ಮತ್ತು ಶಾಂತಿ ತಯಾರಕರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಮತೋಲನ ಮತ್ತು ನ್ಯಾಯವನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಅವರು ಹೊಂದಿದ್ದಾರೆ. ಇನ್ನು ಸ್ನೇಹಿತರೊಂದಿಗೆ ತುಲಾ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ಒಬ್ಬ ಸ್ನೇಹಿತನಾಗಿ ಅವರು ಮುಕ್ತತೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಪ್ರದರ್ಶಿಸುತ್ತಾರೆ. ಇದು ಅವರನ್ನು ವಿಶ್ವಾಸಾರ್ಹ ಮತ್ತು ಪ್ರೀತಿಯ ಸಂಗಾತಿಯನ್ನಾಗಿ ಮಾಡುತ್ತದೆ. ಅವರು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದನ್ನು ಆನಂದಿಸುತ್ತಾರೆ ಮತ್ತು ಸಲಹೆ, ಬೆಂಬಲಕ್ಕಾಗಿ ಅವರು ಹೆಚ್ಚಾಗಿ ಅವರ ಕಡೆಗೆ ತಿರುಗುತ್ತಾರೆ. ಅವರ ಬೆರೆಯುವ ಸ್ವಭಾವ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮ ಸ್ನೇಹದ ಬಲಕ್ಕೆ ಕೊಡುಗೆ ನೀಡುತ್ತದೆ. ಇತರ ರಾಶಿಚಕ್ರ ಚಿಹ್ನೆಗಳೊಂದಿಗೆ ತುಲಾ ರಾಶಿಯ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ, ಕನ್ಯಾ ರಾಶಿಯವರ ಸ್ಥಿರತೆಯ ಅಗತ್ಯಕ್ಕೆ ವಿರುದ್ಧವಾಗಿ ಅವರ ಚಂಚಲ ಸ್ವಭಾವದಿಂದಾಗಿ ತುಲಾ ರಾಶಿಯವರು ಕನ್ಯಾ ರಾಶಿಯವರೊಂದಿಗೆ ಹೋರಾಡಬಹುದು. ಆದಾಗ್ಯೂ ತುಲಾ ರಾಶಿಯವರು ಮಿಥುನ, ಕುಂಭ, ಸಿಂಹ ಮತ್ತು ಧನಸ್ಸು ರಾಶಿಯವರೊಂದಿಗೆ ಬಲವಾದ ಹೊಂದಾಣಿಕೆಯನ್ನು ಕಂಡುಕೊಳ್ಳುತ್ತಾರೆ. ಆಳವಾದ ಭಾವನಾತ್ಮಕ ಸಂಪರ್ಕಗಳು ಮತ್ತು ಪರಸ್ಪರ ತಿಳುವಳಿಕೆಯನ್ನು ರೂಪಿಸುತ್ತಾರೆ.
ಇನ್ನು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಹೇಗಿರುತ್ತೆ ಅಂದರೆ ತುಲಾರಾಶಿಯವರು ಚಾತುರ್ಯ, ದಯೆ ಮತ್ತು ಆಕರ್ಷಕ ಸ್ವಭಾವದವರು. ಅವರನ್ನು ಉತ್ತಮ ಸಹೋದ್ಯೋಗಿಗಳನ್ನಾಗಿ ಮಾಡುತ್ತಾರೆ. ಅವರು ಬಲವಾದ ವ್ಯವಹಾರ ಪ್ರಜ್ಞೆ ಮತ್ತು ತಮ್ಮ ಕೆಲಸದ ಸಂಬಂಧಗಳಲ್ಲಿ ಒಮ್ಮತದ ಬಯಕೆಯನ್ನು ತರುತ್ತಾರೆ. ಪರಿಣಾಮಕಾರಿ ಸಹಯೋಗವನ್ನು ಸುಗಮಗೊಳಿಸುತ್ತಾರೆ. ಆದಾಗ್ಯೂ ತುಲಾರಾಶಿಯವರು ತಮ್ಮ ಸಹೋದ್ಯೋಗಿಗಳಲ್ಲಿ ಅನ್ಯಾಯ ಅಥವಾ ಅನ್ಯಾಯವನ್ನು ಅನುಭವಿಸಿದರೆ ಸಮಸ್ಯೆಗಳು ಉದ್ಭವಿಸಬಹುದು. ಇನ್ನು ತುಲಾರಾಶಿಯವರ ಪ್ರೀತಿ ಮದುವೆ ಸಂಬಂಧದ ಬಗ್ಗೆ ನೋಡೋದಾದರೆ ತೂಕದ ತಕ್ಕಡಿಯಿಂದ ಸಂಕೇತಿಸಲ್ಪಟ್ಟ ತುಲಾರಾಶಿ ಸಮತೋಲನ, ನ್ಯಾಯ ಮತ್ತು ಆಕರ್ಷಣೆಯ ಗುಣಗಳನ್ನು ಸಾಕಾರಗೊಳಿಸುತ್ತಾರೆ. ತುಲಾರಾಶಿಯವರು ಆನಂದ ಮತ್ತು ಪ್ರಣಯದ ಹಂಬಲವನ್ನು ಹೊಂದಿರುತ್ತಾರೆ. ಮನಸ್ಸು ಮತ್ತು ಸಂವಹನದ ಕ್ಷೇತ್ರಗಳಿಗೆ ಆಳವಾಗಿ ಹೊಂದಿಕೊಳ್ಳುತ್ತಾರೆ. ಜೀವನದ ಎಲ್ಲ ಅಂಶಗಳಲ್ಲಿ ತಮ್ಮ ಪಾಲುದಾರರಿಗೆ ಸಾಮರಸ್ಯ ಮತ್ತು ಸಮಾನತೆಯನ್ನು ಒತ್ತಿ ಹೇಳುತ್ತಾರೆ. ಇನ್ನು ಅದೃಷ್ಟ ತರುವ ರತ್ನಗಳು ಯಾವುವೆಂದರೆ ನೀಲಮಣಿ, ವಜ್ರ, ಪಚ್ಚೆ ಮತ್ತು ವೈಡೂರ್ಯದ ರತ್ನಗಳನ್ನು ಸೇರಿಸುವುದರಿಂದ ಪ್ರಯೋಜನ ಪಡೆಯಬಹುದು. ಇವು ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ತುಲಾರಾಶಿಯವರು ತಮ್ಮ ಅದೃಷ್ಟ ಸಂಖ್ಯೆಗಳಾದ 8, 6 ಮತ್ತು 10ರ ಬಗ್ಗೆಯೂ ಗಮನ ಹರಿಸಬೇಕು. ಜೊತೆಗೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರಗಳಂತಹ ಅನುಕೂಲಕರ ದಿನಗಳನ್ನು ಸಹ ಗಮನಿಸಬೇಕು. ತಮ್ಮ ಬಟ್ಟೆಗೆ ನೀಲಿ ಛಾಯೆಗಳನ್ನು ಸೇರಿಸುವುದರಿಂದ ಹೇರಳವಾದ ಆಶೀರ್ವಾದವನ್ನು ಪಡೆಯಬಹುದು. ಇನ್ನು ಇವರು ಪೂಜಿಸಬೇಕಾದ ದೇವರು ಯಾರೆಂದರೆ ತುಲಾರಾಶಿಯವರು ಪಾರ್ವತಿ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುವ ಮೂಲಕ ದೈವಿಕ ಸಂಪರ್ಕವನ್ನು ಬೆಳೆಸಿಕೊಳ್ಳಬೇಕು. ಈ ದೇವತೆಗಳು ಸೃಜನಶೀಲತೆ, ಸಮೃದ್ಧಿ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ತುಲಾರಾಶಿಯವರ ಆಸೆಗಳು ಮತ್ತು ಆಕಾಂಕ್ಷೆಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಈ ದೇವತೆಗಳನ್ನು ಗೌರವಿಸುವ ಮೂಲಕ ಮತ್ತು ಅವರ ಆಶೀರ್ವಾದವನ್ನು ಪಡೆಯುವ ಮೂಲಕ ತುಲಾರಾಶಿಯವರು ತಮ್ಮ ಆಂತರಿಕ ಸೃಜನಶೀಲತೆಯನ್ನು ಬಳಸಿಕೊಳ್ಳಬಹುದು ಮತ್ತು ಹೆಚ್ಚಿನ ಸುಲಭ ಯಶಸ್ಸಿನೊಂದಿಗೆ ತಮ್ಮ ಗುರಿಗಳನ್ನು ವ್ಯಕ್ತಪಡಿಸಬಹುದು. ಇನ್ನು ಕೆಲವು ಸಲಹೆಗಳು ಏನೆಂದರೆ ತುಲಾರಾಶಿಯವರಿಗೆ ಸಾಮರಸ್ಯ ಮತ್ತು ನ್ಯಾಯದ ಕಡೆಗೆ ಅವರ ನೈಸರ್ಗಿಕ ಒಲವು ಅತ್ಯಗತ್ಯ. ಅವರು ತಮ್ಮ ಸಂಬಂಧಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು, ರಾಜಿ ಮಾಡಿಕೊಳ್ಳಲು ಮತ್ತು ಸಾಧ್ಯವಾದಾಗಲೆಲ್ಲ ಸಂಘರ್ಷಗಳನ್ನು ತಪ್ಪಿಸಲು ಆದ್ಯತೆ ನೀಡಬೇಕು. ಯೋಗ ಅಥವಾ ಜರ್ನಲಿಂಗ್ನಂತಹ ಮಾನಸಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಇನ್ನು ತುಲಾರಾಶಿಯವರಿಗೆ 21ನೇ ವಯಸ್ಸಿನಲ್ಲಿ, ತಪ್ಪಿದರೆ 37, ತಪ್ಪಿದರೆ 58ನೇ ವರ್ಷದಲ್ಲಿ ಬಹಳ ಡೇಂಜರಸ್ ಅಂತಾನೆ ಹೇಳಬಹುದು. ಆದಷ್ಟು ಎಚ್ಚರಿಕೆಯಿಂದಿರಿ. ಇನ್ನು ಕೆಲವು ಪರಿಹಾರಗಳು ಯಾವುವೆಂದರೆ ತುಲಾರಾಶಿಯವರು ತಮ್ಮ ಮನೆಗಳು ಮತ್ತು ಕೆಲಸದ ಸ್ಥಳಗಳಲ್ಲಿ ಪ್ರಶಾಂತ ಮತ್ತು ಸೌಂದರ್ಯಯುತ ವಾತಾವರಣವನ್ನು ಸೃಷ್ಟಿಸುವುದರಿಂದ ಪ್ರಯೋಜನ ಪಡೆಯಬಹುದು. ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ, ಹೂಗಳಿಂದ ಅಷ್ಟೋತ್ತರ ಮಾಡಿ, ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ. ಆದಷ್ಟು ದೇವರ ಧ್ಯಾನದಲ್ಲಿರಿ. ಹೆದರುವ ಅವಶ್ಯಕತೆ ಇಲ್ಲ. ನೀವು ಪೂಜಿಸುವ ದೇವರೇ ನಿಮ್ಮನ್ನು ಕಾಪಾಡ್ತಾನೆ. ಪ್ರತಿದಿನ ದೇವರ ಪೂಜೆಯನ್ನು ತಪ್ಪಿಸಬೇಡಿ. ಇದೆಲ್ಲವನ್ನ ಪಾಲಿಸಿದರೆ ನೀವು ಖಂಡಿತವಾಗಿಯೂ ಈ ಗಂಡಾಂತರದಿಂದ ಪಾರಾಗಬಹುದು. ಈ ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ತುಲಾರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.